ಪುರಾಣಗಳಲ್ಲಿ ಬರುವ ಆ ಶ್ರೀಕೃಷ್ಣನ 16,000 ಗೋಪಿಕೆಯರ ಕಥೆ ಇದೆಯಲ್ವಾ? ಹೌದು. ಅದು ಕೇವಲ ಭಕ್ತಿ ಮಾರ್ಗದ ಒಂದು ಕಥೆಯಲ್ಲ, ಬದಲಾಗಿ ಅದೊಂದು ನಮ್ಮ ದೇಹದ ನರಮಂಡಲದ ಅತ್ಯಂತ ನಿಖರವಾದ ವೈಜ್ಞಾನಿಕ ನಕ್ಷೆ ಅಂತ ಹೇಳಿದ್ರೆ ನಂಬಲು ಸಾಧ್ಯವೇ? ಮೇಲ್ನೋಟಕ್ಕೆ ಮಾಂಸಖಂಡಗಳು ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟಿರುವ ಈ ಮಾನವ ಶರೀರ ನಿಜಕ್ಕೂ ಒಂದು ಕಣ್ಣಿಗೆ ಕಾಣದ ಅಗಾಧವಾದ ಶಕ್ತಿಯ ಬ್ರಹ್ಮಾಂಡ. ಖಂಡಿತ. ಮೇಲ್ನೋಟಕ್ಕೆ ನಮಗೆ ಕಾಣೋದು ಕೇವಲ ಒಂದು ಭೌತಿಕ ಶರೀರ ಮಾತ್ರ. ಹೌದು. ಇಂದಿನ ನಮ್ಮ ಚರ್ಚೆಯ ಮುಖ್ಯ ಧ್ಯೇಯವೇ ಈ ಅಗೋಚರ ಆದರೆ ನಮ್ಮ ಪ್ರತಿ ಉಸಿರನ್ನು ನಿಯಂತ್ರಿಸುವ ಶಕ್ತಿ ಕೇಂದ್ರಗಳ ಬೆರಗುಗೊಳಿಸುವ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು. ಈ ಸಂಕೀರ್ಣವಾದ ವಿಷಯವನ್ನು ಬಹಳ ಸರಳವಾಗಿ ಗಾಯತ್ರಿ ಚೈತನ್ಯದಲ್ಲಿ ಸೌ ಅನಿತಾ ಅರವಿಂದ ಸರಾಫಾ ಅವರು ನಮ್ಮ ಮುಂದಿಟ್ಟಿದ್ದಾರೆ. ಅವರ ಪ್ರಕಾರ ತಂತ್ರಶಾಸ್ತ್ರ ಅನ್ನೋದು ಯಾವುದೋ ಕಲ್ಪನಾಲೋಕದ ವಿದ್ಯೆಯಲ್ಲ, ಅದು ನಮ್ಮದೇ ರಕ್ತ ಪರಿಚಾಲನೆ ಮತ್ತು ನರಮಂಡಲವನ್ನು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಲ್ಲಿ ನೋಡುವ ಒಂದು ಅಪ್ಪಟ ವಿಜ್ಞಾನ. ನಿಜ. ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ವಿಜ್ಞಾನದ ನಡುವೆ ಇರುವ ಸೇತುವೆಯನ್ನು ನಿರ್ಮಿಸುವಾಗ ನಾವು ಮೊದಲು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಇದು ಕೇವಲ ಕುರುಡು ನಂಬಿಕೆಯಲ್ಲ. ಕರೆಕ್ಟ್. ಆಧುನಿಕ ವೈದ್ಯಕೀಯ ವಿಜ್ಞಾನವು ಇಂದು ಸೂಕ್ಷ್ಮದರ್ಶಕಗಳ ಮೂಲಕ ಯಾವ ನರಮಂಡಲದ ಜಾಲವನ್ನು, ಅಂದರೆ ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ನಿರ್ನಾಳ ಗ್ರಂಥಿಗಳ ವ್ಯವಸ್ಥೆಯನ್ನು ವಿಶ್ಲೇಷಿಸುತ್ತಿದೆಯೋ ಅದೇ ನಿಖರವಾದ ಜಾಲವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ತಂತ್ರಶಾಸ್ತ್ರ ಗುರುತಿಸಿತ್ತು. ಗಾಯತ್ರಿ ಚೈತನ್ಯದಲ್ಲಿ ಸೌ ಅನಿತಾ ಅರವಿಂದ ಸರಾಫಾ ಅವರು ವಿವರಿಸಿರುವ ಶಕ್ತಿ ಕೇಂದ್ರಗಳು ಕೇವಲ ಧ್ಯಾನಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ, ಬದಲಾಗಿ ಇದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕಿನ ಹಿಂದಿರುವ ಭೌತಿಕ ವ್ಯವಸ್ಥೆಯಾಗಿದೆ. ಒಂದು ನಿಮಿಷ. ಶಕ್ತಿಯ ವಿಚಾರ ಬಂದಾಗ ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ಒಂದೇ ಒಂದು ಪದ, ಅದೇ ಕುಂಡಲಿನಿ ಶಕ್ತಿ. ಅದೊಂದು ಹಾವಿನ ಆಕಾರದಲ್ಲಿ ಬೆನ್ನುಮೂಳೆಯ ತಳದಲ್ಲಿ ಮಲಗಿರ್ತದೆ ಅಂತ ನಾವೆಲ್ಲ ಅಂದುಕೊಂಡಿರ್ತೇವೆ ಅಲ್ವಾ? ಹೌದು, ಹೆಚ್ಚಿನವರ ಕಲ್ಪನೆ ಅದೇ ಆಗಿದೆ. ಆದರೆ ಗಾಯತ್ರಿ ಚೈತನ್ಯ ಓದುವಾಗ ನನಗೊಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಅಲ್ಲಿ ಕೇವಲ ಒಂದು ಕುಂಡಲಿನಿ ಬಗ್ಗೆ ಹೇಳಿಲ್ಲ, ಬದಲಾಗಿ ತಂತ್ರಶಾಸ್ತ್ರದಲ್ಲಿ ಒಟ್ಟು 72 ವಿಧದ ಕುಂಡಲಿನಿ ಶಕ್ತಿಗಳಿವೆ ಎಂಬ ಮಾಹಿತಿ ಇದೆ. ನಾವೆಲ್ಲ ಒಂದೇ ಶಕ್ತಿ ಅಂತ ಅಂದುಕೊಂಡಿದ್ರೆ ಈ 72 ಸಂಖ್ಯೆಯಲ್ಲಿಂದ ಬಂತು? ಇದರ ಹಿಂದಿನ ಲೆಕ್ಕಾಚಾರ ಏನು? 72 ಅನ್ನೋ ಸಂಖ್ಯೆ ಏಕಾಏಕಿ ಹುಟ್ಕೊಂಡಿದ್ದಲ್ಲ ನೋಡಿ. ಶಕ್ತಿಯ ಮೂಲ ಸ್ವರೂಪವನ್ನು 3 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಶಿವ ಅಥವಾ ವೈಶ್ವಿಕ ಚೈತನ್ಯ. ಇದು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಪರಮೋಚ್ಚ ಶಕ್ತಿ. ಓಹೋ. ಎರಡನೆಯದು ಶಕ್ತಿ ಅಥವಾ ವಿಶ್ವಶಕ್ತಿ. ಇದು ಆ ಚೈತನ್ಯದ ಕ್ರಿಯಾಶೀಲ ಅಂದ್ರೆ ಆಕ್ಟಿವ್ ರೂಪ. ಇನ್ನು ಮೂರನೆಯದು ನರ ಅಥವಾ ಪರಿಮಿತ. ಇದು ಪ್ರತಿಯೊಂದು ಜೀವಿಯ ಒಳಗೂ ಮಿತಿಗೊಂದಿರುವ ನಿರ್ದಿಷ್ಟ ಶಕ್ತಿ. ಅಂದ್ರೆ 3 ಮೂಲ ವಿಭಾಗಗಳು. ಸರಿಯಾಗಿ ಹೇಳಿದ್ರಿ. ಇವುಗಳ ಜೊತೆಗೆ ನರಕುಂಡಲಿನಿ, ಚಿತ್ಕುಂಡಲಿನಿ ಮತ್ತು ಪ್ರಾಣಕುಂಡಲಿನಿ ಎಂಬ ಭೇದಗಳೂ ಇವೆ. ಇವೆಲ್ಲವುಗಳ ಬೇರೆ ಬೇರೆ ಕಾಂಬಿನೇಷನ್ಸ್ ಅಂದ್ರೆ ಸಂಯೋಜನೆಗಳು ಸೇರಿ ಒಟ್ಟು 72 ವಿಧದ ಶಕ್ತಿಗಳಾಗ್ತವೆ. ಇವು ಹೊರಗಿನಿಂದ ನಮ್ಮ ದೇಹವನ್ನು ಪ್ರವೇಶಿಸಿದಾಗ ನೇರವಾಗಿ ಕೆಲಸ ಮಾಡಲು ಶುರು ಮಾಡುವುದಿಲ್ಲ. ಬದಲಾಗಿ ಅವು ಮೊದಲು ತಮ್ಮ ಮೂಲ ರೂಪದಲ್ಲಿ ಕುಂಡಲಿನಿಯ ಕೋಕೆಯಲ್ಲಿ ಅಂದ್ರೆ ಒಂದು ನಿರ್ದಿಷ್ಟ ಮೂಲೆಯಲ್ಲಿ ಬಂದು ಸಂಗ್ರಹವಾಗ್ತವೆ. ಈ ಕೋಕೆ ಅನ್ನೋ ಪರಿಕಲ್ಪನೆ ಭಾರಿ ಕುತೂಹಲಕಾರಿಯಾಗಿದೆ. ನಾವೊಂದು ಸುಲಭವಾದ ಉದಾಹರಣೆ ತೆಗೆದುಕೊಳ್ಳೋಣ. ಮೊಬೈಲ್ ಫೋನನ್ನು ನಾವು ನೇರವಾಗಿ ಕರೆಂಟ್ ಪ್ಲಗ್ ಇಂದ ಬಳಸೋದಿಲ್ಲಲ್ವಾ? ಮೊದಲದರ ಬ್ಯಾಟರಿ ಚಾರ್ಜ್ ಆಗಬೇಕು. ಹೌದು. ಈ ಕೋಕೆ ಅನ್ನೋದು ನಮ್ಮ ದೇಹದ ಒಂದು ರೀತಿಯ ಬ್ರಹ್ಮಾಂಡದ ಇನ್ಬಾಕ್ಸ್ ಅಥವಾ ಕಾಸ್ಮಿಕ್ ಇನ್ಬಾಕ್ಸ್ ಇದ್ದ ಹಾಗೆ. ಇಲ್ಲವಾದರೆ ಒಂದು ಪವರ್ ಬ್ಯಾಂಕ್ ಇದ್ದ ಹಾಗೆ ಅಲ್ವಾ? ಹೊರಗಿನ ಯಾವುದೇ ಕಾಸ್ಮಿಕ್ ಎನರ್ಜಿ ಮೊದಲು ಇಲ್ಲಿ ಡೌನ್ಲೋಡ್ ಆಗಿ ಮುಂದಿನ ಬಳಕೆಗೆ ಕೈದಿರಿಸಲ್ಪಡ್ತದೆ. ನಮ್ಗೆ ಯಾವಾಗ ಆ ಶಕ್ತಿಯ ಅಗತ್ಯವಿದೆಯೋ ಆಗ ಈ ಪವರ್ ಬ್ಯಾಂಕಿಂದ ಇಡೀ ದೇಹಕ್ಕೆ ಸಪ್ಲೈ ಆಗುತ್ತೆ. ನಿಖರವಾದ ಹೋಲಿಕೆ ಇದು. ಈ ಶಿವ ಅಥವಾ ವೈಶ್ವಿಕ ಚೈತನ್ಯ ಹಾಗೂ ಉಳಿದ ಶಕ್ತಿಗಳು ಆ ಕೋಕೆಯಲ್ಲಿ ಸಂಗ್ರಹವಾದಾಗ ಶರೀರವು ತನ್ನ ಆಲೋಚನೆ, ಉಸಿರಾಟ ಮತ್ತು ದೈಹಿಕ ಕ್ರಿಯೆಗಳಿಗೆ ಬೇಕಾದ ಇಂಧನವನ್ನು ಪಡೆಯಲು ಸಿದ್ಧವಾಗುತ್ತದೆ. ಇದು ಅತ್ಯಂತ ಸುಸಜ್ಜಿತವಾದ ಒಂದು ಜೈವಿಕ ಬ್ಯಾಟರಿ ವ್ಯವಸ್ಥೆ ಇದ್ದಂತೆ. ಸರಿ, ಎನರ್ಜಿ ಈ ಪವರ್ ಬ್ಯಾಂಕ್ನಲ್ಲಿ ಸ್ಟೋರ್ ಆಯಿತು ಅನ್ನೋದು ಅರ್ಥ ಆಯಿತು. ಆದ್ರೆ ಕೇವಲ ಸ್ಟೋರ್ ಆದ್ರೆ ಸಾಲದಲ್ವಾ? ಆ ಎನರ್ಜಿ ನಮ್ಮ ಮೆದುಳಿಗೆ, ನಮ್ಮ ಕೈಕಾಲುಗಳಿಗೆ ಅಥವಾ ಉಳಿದ ಅಂಗಾಂಗಗಳಿಗೆ ತಲುಪಬೇಕಾದ್ರೆ ಯಾವುದಾದ್ರೂ ಒಂದು ವ್ಯವಸ್ಥೆ, ಒಂದು ಜಾಲ ಇರಲೇಬೇಕು. ಖಂಡಿತ ಇರಬೇಕು. ಇಲ್ಲೇ ನಮ್ಮ ಚರ್ಚೆ ಚಕ್ರಗಳ ಕಡೆ ತಿರುಗುಳುದು.
ಮೂಲಾಧಾರ ಚಕ್ರ ಬೆನ್ನುಮೂಳೆಯ ತಳದಲ್ಲಿದ್ದರೆ ಆಜ್ಞಾಚಕ್ರ ಹುಬ್ಬುಗಳ ಮಧ್ಯೆ ಇದೆ, ಸಹಸ್ರಾರ ಚಕ್ರ ಶಿರದಲ್ಲಿದೆ, ಉಳಿದ 4 ಚಕ್ರಗಳು ಬೆನ್ನುಮೂಳೆಯ ಉದ್ದಕ್ಕೂ ಇವೆ ಅಂತ ಓದಿದ್ದೇವೆ. ಆದರೆ ನನ್ನದೊಂದು ನೇರವಾದ ಪ್ರಶ್ನೆ ಇದೆ. ಕೇಳಿ. ಚಕ್ರ ಅಂದ್ರೆ ನಾವೆಲ್ಲ ನೋಡಿರೋದು ಸೈಕಲ್ ಗಾಲಿ ಅಥವಾ ರಥದ ಗಾಲಿ. ನಮ್ಮ ದೇಹದೊಳಗೆ ನಿಜವಾಗಿಯೂ ಇಂಥ ಗಾಲಿಗಳು ಗರಗರನೆ ತಿರುಗುತ್ತಿರ್ತಾವಾ? ಅಥವಾ ಇದೊಂದು ಕೇವಲ ರೂಪಕ ಅಂದ್ರೆ ಮೆಟಫರ್ ಅಷ್ಟೇನಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಗಾಯತ್ರಿ ಚೈತನ್ಯದಲ್ಲಿ ಅನೀತಾ ಅರವಿಂದ ಸರಾಫಾ ಅವರು ಈ ಗೊಂದಲವನ್ನು ಅತ್ಯಂತ ಸ್ಪಷ್ಟವಾಗಿ ನಿವಾರಿಸಿದ್ದಾರೆ. ಇದರಲ್ಲಿ ತಜ್ಞರ ನಡುವೆ 2 ವಿಭಿನ್ನ ಪಾಠಭೇದಗಳಿವೆ. ಒಂದು ವಾದದ ಪ್ರಕಾರ ಶಕ್ತಿಯು ಆಗಮಿಸುವಾಗ ಈ ಕೇಂದ್ರಗಳು ಪ್ರದಕ್ಷಿಣಾಕಾರವಾಗಿ ಅಂದ್ರೆ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ತಿರುಗುತ್ತವೆ ಮತ್ತು ನಿರ್ಗಮಿಸುವಾಗ ಅಪ್ರದಕ್ಷಿಣಾಕಾರವಾಗಿ ಚಲಿಸುತ್ತವೆ. ಓಕೆ, ಅದು ಒಂದು ವಾದ. ಆದರೆ ಇದಕ್ಕಿಂತ ಹೆಚ್ಚು ವೈಜ್ಞಾನಿಕವಾಗಿ ಕಾಣುವ ಇನ್ನೊಂದು ಆಳವಾದ ವಿವರಣೆ ಇದೆ. ಚಕ್ರಗಳು ತಮ್ಮ ಸ್ಥಾನದಲ್ಲಿ ನಿಂತು ಭೌತಿಕವಾಗಿ ಗಾಳಿಗಳಂತೆ ತಿರುಗುವುದಿಲ್ಲ. ಬದಲಾಗಿ ಪ್ರತಿಯೊಂದು ಶಕ್ತಿ ಕೇಂದ್ರವೂ ಒಂದು ನಿರ್ದಿಷ್ಟ ಕಂಪನಾಂಕದಲ್ಲಿ ಅಂದ್ರೆ ವೈಬ್ರೇಟರಿ ಲೆವೆಲ್ನಲ್ಲಿ ಕಂಪಿಸುತ್ತಿರುತ್ತದೆ. ಓಹೋ, ಅಂದ್ರೆ ಭೌತಶಾಸ್ತ್ರದಲ್ಲಿ ಬರುವ ರೇಡಿಯೋ ಫ್ರೀಕ್ವೆನ್ಸಿ ತರ. ರೇಡಿಯೋ ಸ್ಟೇಷನ್ಗಳು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡೋ ಹಾಗೆ ಈ ಚಕ್ರಗಳು ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಿರ್ತಾವಲ್ವಾ? ಸರಿಯಾಗಿ ಹಿಡಿರಿ. ನಾವು ಚಕ್ರದ ದಳಗಳು ಅಥವಾ ಪಕಳೆಗಳು ಅಂತೇನು ಕರೆಯುತ್ತೇವೋ ಅವು ವಾಸ್ತವವಾಗಿ ಈ ಕಂಪನಸ್ತರವನ್ನು ಸೂಚಿಸುತ್ತವೆ. ಆಜ್ಞಾಚಕ್ರದಲ್ಲಿ 2 ದಳಗಳಿವೆ ಎಂದರೆ ಅದು ಆ ಕೇಂದ್ರದ ನಿರ್ದಿಷ್ಟ ಫ್ರೀಕ್ವೆನ್ಸಿಯನ್ನು ಅಳೆಯುವ ಒಂದು ವಿಧಾನ. ಇದಕ್ಕೂ ನಮ್ಮ ಆಧುನಿಕ ವಿಜ್ಞಾನಕ್ಕೂ ನೇರ ಸಂಬಂಧವಿದೆ. ಹೇಗೆ ಅಂತ ಸ್ವಲ್ಪ ವಿವರಿಸ್ತೀಯಾ? ಖಂಡಿತ. ನಮ್ಮ ದೇಹದ ನಿರ್ನಾಳ ಗ್ರಂಥಿಗಳು, ನರವ್ಯೂಹ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆ, ಈ 3 ವ್ಯವಸ್ಥೆಗಳು ಈ ಚಕ್ರಗಳ ಭೌತಿಕ ಅಸ್ತಿತ್ವದ ಜೊತೆ ಕನೆಕ್ಟ್ ಆಗಿವೆ. ಉದಾಹರಣೆಗೆ, ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರವು ನಮ್ಮ ಹಾರ್ಮೋನುಗಳನ್ನು ನಿಯಂತ್ರಿಸುವ ಪಿಟ್ಯುಟರಿ ಗ್ರಂಥಿಯ ಕಾರ್ಯವೈಖರಿಗೆ ಸಮಾನಾಂತರವಾಗಿ ಕೆಲಸ ಮಾಡ್ತದೆ. ನಿಜಕ್ಕೂ ಬೆರಗುಗೊಳಿಸುವ ವಿಷಯ ಇದು. ದಳಗಳ ಸಂಖ್ಯೆ ಆ ಚಕ್ರದ ಫ್ರೀಕ್ವೆನ್ಸಿ ಅಂತ ಹೇಳಿದಾಗ ಈ ಶಕ್ತಿ ಕೇಂದ್ರಗಳ ಸ್ವರೂಪ ಹೇಗೆ ಬದಲಾಗುತ್ತೆ ಅನ್ನೋ ಕುತೂಹಲ ಮೂಡ್ತದೆ. ಏಕೆಂದ್ರೆ ಗಾಯತ್ರಿ ಚೈತನ್ಯದಲ್ಲಿ ಚಕ್ರ ಮತ್ತು ಕಮಲದ ನಡುವೆ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಹೇಳಲಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ಎರಡನ್ನೂ ಒಂದೇ ಅಂದ್ಕೊಳ್ತಾರಲ್ವಾ? ಹೌದು, ಹೆಚ್ಚಿನವರು ಚಕ್ರ ಅಂದ್ರೂ ಒಂದೇ, ಕಮಲ ಅಂದ್ರೂ ಒಂದೇ ಅಂತ ಭಾವಿಸ್ತಾರೆ. ಆದರೆ ಸಾಧಕರ ಪ್ರಕಾರ ಈ ಕೇಂದ್ರಗಳು ಸುಪ್ತ ಅವಸ್ಥೆಯಲ್ಲಿ ಅಥವಾ ನಿದ್ರಾವಸ್ಥೆಯಲ್ಲಿರುವಾಗ ಅದು ಕೇವಲ ಚಕ್ರ. ಅದೇ ಶಕ್ತಿ ಕೇಂದ್ರ ಜಾಗೃತಗೊಂಡು ತನ್ನ ಪೂರ್ಣ ಕಂಪನಾಂಕವನ್ನು ತಲುಪಿದಾಗ ಅದು ಪದ್ಮ ಅಥವಾ ಕಮಲವಾಗಿ ಆಡುತ್ತೆ. ಇದನ್ನ ಕಲ್ಪಿಸ್ಕೊಳ್ಳದೆ ಒಂದು ಸುಂದರವಾದ ದೃಶ್ಯ. ನಿಜ. ಬಿಗಿಯಾಗಿ ಮುಚ್ಚಿಕೊಂಡಿರುವ ಹೂವಿನ ಮೊಗ್ಗು ಸುಪ್ತ ಚಕ್ರವಿದ್ದಂತೆ. ಆದರೆ ಸೂರ್ಯನ ಪ್ರಖರವಾದ ಬೆಳಕು ಬಿದ್ದ ತಕ್ಷಣ ಅದು ಅರಳಿ ಕಮಲವಾಗುವ ಹಾಗೆ ಈ ಎನರ್ಜಿ ಪಾಸಾದಾಗ ಚಕ್ರ ಕಮಲವಾಗಿ ಅರಳುತ್ತೆ. ಈ ಅರಳುವ ಪ್ರಕ್ರಿಯೆಯ ಹಿಂದೆ ಒಂದು ವ್ಯವಸ್ಥಿತವಾದ ಶಕ್ತಿಯ ಪಯಣವಿದೆ. ಈ ಕೇಂದ್ರಗಳು ಕೆಲಸ ಮಾಡುವುದು ನಮ್ಮ ದೇಹದ ಕೋಶಗಳಲ್ಲಿ. ಇಲ್ಲಿ ಕೋಶ ಅಂದ್ರೆ ಬಯಾಲಜಿಯ ಜೀವಕೋಶಗಳಲ್ಲ, ಬದಲಾಗಿ ಶಕ್ತಿಯ ಪದರಗಳು. ಚಕ್ರಗಳು ಮೂಲತಃ ಮನೋಮಯ ಕೋಶದಲ್ಲಿ ಇರ್ತವೆ, ಆದರೆ ಅವುಗಳಿಗೆ ಶಕ್ತಿಯನ್ನು ಒದಗಿಸುವ ಕೇಂದ್ರಗಳು ಪ್ರಾಣಮಯ ಕೋಶದಲ್ಲಿರ್ತವೆ. ಸ್ವರ್ಥ ನಿಲ್ಲಿಸಿ. ಈ ಮನೋಮಯ ಕೋಶ ಮತ್ತು ಪ್ರಾಣಮಯ ಕೋಶ ಅಂದ್ರೆ ಎಕ್ಸಾಕ್ಟಾಗಿ ಏನು? ಇದನ್ನ ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಹೇಗೆ ವಿವರಿಸಬಹುದು? ಬಹಳ ಸುಲಭ. ಪ್ರಾಣಮಯ ಕೋಶ ಅಂದ್ರೆ ನಮ್ಮ ಉಸಿರಾಟ ಮತ್ತು ಪ್ರಾಣಶಕ್ತಿಯನ್ನ ನಿಯಂತ್ರಿಸುವ ಎನರ್ಜಿ ಲೇಯರ್. ಇದು ಇಂಧನದ ಟ್ಯಾಂಕ್ ಇದ್ದ ಹಾಗೆ. ಓಕೆ, ಫ್ಯೂಲ್ ಟ್ಯಾಂಕ್. ಅದು. ಇನ್ನು ಮನೋಮಯ ಕೋಶ ಅಂದ್ರೆ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಮನಸ್ಸನ್ನು ನಿಯಂತ್ರಿಸುವ ಲೇಯರ್. ಇದು ವಾಹನದ ಎಂಜಿನ್ ಇದ್ದ ಹಾಗೆ. ಆರಂಭದ 6 ಚಕ್ರಗಳ ಮೂಲತಃ ಶಕ್ತಿಯು ಪ್ರಾಣಮಯ ಕೋಶದಿಂದ ಮನೋಮಯ ಕೋಶವನ್ನು ತಲುಪುತ್ತದೆ. ಅಂದ್ರೆ ಉಸಿರಾಡುವ ಪ್ರಾಣಶಕ್ತಿಯು ಆಲೋಚನೆಗಳನ್ನು ನಿಯಂತ್ರಿಸುವ ಮನಸ್ಸಿನ ಪದರಕ್ಕೆ ಟ್ರಾನ್ಸ್ಫರ್ ಆಗಲು ಈ ಚಕ್ರಗಳು ಟ್ರಾನ್ಸ್ಫಾರ್ಮರ್ಗಳಂತೆ ಕೆಲಸ ಮಾಡುತ್ತವೆ. ಸರಿ, ಎನರ್ಜಿ ಬ್ಯಾಂಕ್ ಇದೆ, ಎನರ್ಜಿ ಟ್ರಾನ್ಸ್ಫಾರ್ಮರ್ಗಳು ಇವೆ. ಆದರೆ ಒಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ಅಥವಾ ಶರೀರದ ಮೂಲೆಗೆ ಈ ಎನರ್ಜಿ ರವಾನೆಯಾಗಲು ಒಂದು ಬೃಹತ್ ಸಾರಿಗೆ ವ್ಯವಸ್ಥೆ, ಒಂದು ಹೈವೇ ನೆಟ್ವರ್ಕ್ ಬೇಕೇ ಬೇಕಲ್ವಾ? ಕೇವಲ ಗಾಳಿಯಲ್ಲಿ ಶಕ್ತಿ ಹರಿಯಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಇಲ್ಲೇ ನಮ್ಮ ದೇಹದ ಅತ್ಯಂತ ಸಂಕೀರ್ಣವಾದ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ವಿವರಣೆ ಸಿಗುವುದು. ಯೋಗ ಶರೀರದಲ್ಲಿ ಒಟ್ಟು 72,000 ನಾಡಿಗಳಿವೆ. ಅದರಲ್ಲಿ 14 ನಾಡಿಗಳು ಪ್ರಾಣನಾಡಿಗಳು.
ಮತ್ತು ಈ 14ರಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಅತ್ಯಂತ ಪ್ರಮುಖವಾದವು. ಈ ನಾಡಿಗಳು ಅಂದ್ರೆ ನಾವು ನೋಡುವ ರಕ್ತನಾಳಗಳಲ್ಲ ತಾನೇ? ಅಲ್ಲವೇ ಅಲ್ಲ. ಇವು ರಕ್ತವನ್ನು ಕೊಂಡೊಯ್ಯುವ ಪೈಪುಗಳಲ್ಲ, ಬದಲಾಗಿ ಇವು ಶಕ್ತಿಯನ್ನು ಸಾಗಿಸುವ ಅತ್ಯಂತ ಸೂಕ್ಷ್ಮ ವಾಹಕಗಳು. ಆಪ್ಟಿಕಲ್ ಫೈಬರ್ ಕೇಬಲ್ಗಳಲ್ಲಿ ಬೆಳಕು ಹೇಗೆ ಅತ್ಯಂತ ವೇಗವಾಗಿ ಚಲಿಸುತ್ತದೆಯೋ ಹಾಗೆ ಈ ನಾಡಿಗಳಲ್ಲಿ ಶಕ್ತಿ ಹರಿಯುತ್ತದೆ. ಅಷ್ಟೋ ವೇಗವಾಗಿ? ಹೌದು. ಕುಂಡಲಿನಿ ಶಕ್ತಿಯು ಜಾಗೃತಗೊಂಡ ಮೇಲೆ ಅದು ಬೇರೆ ಎಲ್ಲಾ ದಾರಿಗಳನ್ನು ಬಿಟ್ಟು ಸುಷುಮ್ನ ನಾಡಿಯ ಮೂಲಕವೇ ಸಂಚರಿಸುವುದು ಒಂದು ರಾಜಮಾರ್ಗ. ಈ ಶಿವ ಅಥವಾ ವೈಶ್ವಿಕ ಚೈತನ್ಯ ಸ್ವರೂಪದ ಶಕ್ತಿಯು ಉತ್ಥಾನಗೊಂಡು ಅಂದ್ರೆ ಮೇಲ್ಮುಖವಾಗಿ ಚಲಿಸಿ ಬೆನ್ನುಹುರಿಯ ಮಧ್ಯದಲ್ಲಿರುವ ಸುಷುಮ್ನ ನಾಡಿಯ ಮೂಲಕವೇ ಸಹಸ್ರಾರವನ್ನು ತಲುಪುವ ಈ ನೇರವಾದ ಮಾರ್ಗಕ್ಕೆ ಕೌಲಮಾರ್ಗ ಎಂದು ಕರೆಯುತ್ತಾರೆ. ಈ ಮಾರ್ಗದ ವಿನ್ಯಾಸವನ್ನು ಕೇಳಿದರೆ ನಿಜಕ್ಕೂ ಮೈಜುಮನ್ನುತ್ತದೆ. ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಕೇವಲ ಒಂದೇ ಸಮನೆ ಸ್ಟ್ರೈಟ್ ಲೈನ್ನಲ್ಲಿ ಇರುವುದಿಲ್ಲ. ಅವು ಇಡೀ ದೇಹದಲ್ಲಿ 360 ಡಿಗ್ರಿ ಪ್ರಮಾಣದಲ್ಲಿ ಹಬ್ಬಿಕೊಂಡಿವೆ. ಹೌದು, ಸಂಪೂರ್ಣವಾಗಿ ವ್ಯಾಪಿಸಿವೆ. ಪ್ರಾಣವು ಮೊದಲು ಸಪ್ತಚಕ್ರಗಳಲ್ಲಿ ಸಂಗ್ರಹಗೊಂಡು ಆಮೇಲೆ ಈ 72,000 ನಾಡಿಗಳ ಮೂಲಕ ಇಡೀ ಶರೀರದ ಮೂಲೆ ಮೂಲೆಗೂ ಸಿಡಿದು ಸಂಪೂರ್ಣ 360 ಡಿಗ್ರಿಗಳ ಮಾರ್ಗದಲ್ಲಿ ಪ್ರಸರಿಸುತ್ತದೆ. ಇದೊಂದು ರೀತಿ ಬಾಹ್ಯಾಕಾಶದಲ್ಲಿ ಆಗುವ ಸೂಪರ್ನೋವಾ ಸ್ಫೋಟದ ತರಹ. ನಿಜ. ಒಂದು ಸೆಂಟರಿಂದ ಶುರುವಾಗಿ ಎಲ್ಲಾ ದಿಕ್ಕುಗಳಿಗೂ ಎನರ್ಜಿ ಬ್ಲಾಸ್ಟ್ ಆಗೋ ಪ್ರಕ್ರಿಯೆ ಇದು. ಆದರೆ ಇಲ್ಲೊಂದು ಪ್ರಶ್ನೆ ಕಾಡ್ತದೆ. ಈ 360 ಡಿಗ್ರಿ ಅನ್ನೋದು ಸುಮ್ಮನೆ ಗುಂಡಗಿದೆ ಅಂತ ಹೇಳೋ ಒಂದು ಸಾಮಾನ್ಯ ಪದನ, ಅಥವಾ ಇದಕ್ಕೇನಾದರೂ ನಿಖರವಾದ ಲೆಕ್ಕಾಚಾರ ಇದೆಯಾ? ಈ ಗಣಿತ ಎಲ್ಲಿಂದ ಬಂತು? ಇದೇ ಈ ತಂತ್ರಶಾಸ್ತ್ರದ ಅತಿದೊಡ್ಡ ಬೆರಗು. ಗಾಯತ್ರಿ ಚೈತನ್ಯದಲ್ಲಿ ಸೌ ಅನಿತಾ ಅರವಿಂದ ಸರಾಫಾ ಅವರು ವಿವರಿಸಿರುವಂತೆ ಆದಿಗುರು ಶ್ರೀ ಶಂಕರಾಚಾರ್ಯರು ಬರೆದ ಸೌಂದರ್ಯ ಲಹರಿ ಕೃತಿಯಲ್ಲಿ ಈ 360 ಡಿಗ್ರಿಗಳ ಪಕ್ಕಾ ಗಣಿತವನ್ನು ಬಿಡಿಸಿಡಲಾಗಿದೆ. ಆಹಾ. ಪ್ರತಿಯೊಂದು ಚಕ್ರವೂ ಪ್ರಕೃತಿಯ ಪಂಚಭೂತಗಳಿಗೆ ಮತ್ತು ಮನಸ್ಸಿಗೆ ಕನೆಕ್ಟ್ ಆಗಿದೆ ಮತ್ತು ಅಲ್ಲಿಂದ ನಿರ್ದಿಷ್ಟ ಸಂಖ್ಯೆಯ ಶಕ್ತಿಯ ಕಿರಣಗಳು ಹೊರಹೊಮ್ಮುತ್ತವೆ ಎಂದು ಅದರಲ್ಲಿ ಲೆಕ್ಕ ಹಾಕಲಾಗಿದೆ. ಆ ಗಣಿತದ ಲೆಕ್ಕಾಚಾರವನ್ನು ನಾವು ಬಿಡಿಸಿ ನೋಡಲೇಬೇಕು. ನಾವೇ ಕ್ಯಾಲ್ಕುಲೇಟ್ ಮಾಡೋಣ. ಸರಿ, ಮಾಡೋಣ. ಆಜ್ಞಾಚಕ್ರವು ಮನಸ್ಸಿಗೆ ಸಂಬಂಧಿಸಿದ್ದು, ಅಲ್ಲಿಂದ 64 ಮನಸ್ಕಿರಣಗಳು ಹೊರಹೊಮ್ಮುತ್ತವೆ. ವಿಶುದ್ಧಿ ಚಕ್ರದಿಂದ 72 ದಿವಿ ಅಥವಾ ಆಕಾಶ ಕಿರಣಗಳು, ಅನಾಹತ ಚಕ್ರದಿಂದ 54 ಅನಿಲ ಅಥವಾ ವಾಯುಕಿರಣಗಳು, ಕರೆಕ್ಟ್. ಸ್ವಾಧಿಷ್ಠಾನ ಚಕ್ರದಿಂದ 62 ಹುತಾಶ ಅಥವಾ ಅಗ್ನಿಕಿರಣಗಳು, ಮಣಿಪೂರಕ ಚಕ್ರದಿಂದ 52 ಉದಕ ಅಥವಾ ಜಲಕಿರಣಗಳು ಮತ್ತು ಮೂಲಾಧಾರ ಚಕ್ರದಿಂದ 56 ಕ್ಷಿತಿ ಅಥವಾ ಪೃಥ್ವಿ ಕಿರಣಗಳು ಬರುತ್ತವೆ. ಈಗ ಇವೆಲ್ಲವನ್ನೂ ಕೂಡಿಸಿ ನೋಡಿ. 56 ಪೃಥ್ವಿ, 52 ಜಲ, 62 ಅಗ್ನಿ, 54 ವಾಯು, 72 ಆಕಾಶ ಮತ್ತು 64 ಮನಸ್ಕಿರಣಗಳು. ಓಕೆ, 56 ಪ್ಲಸ್ 52 ಪ್ಲಸ್ 62 54 72 ಮತ್ತು 64. ಆಹಾ, ಒಟ್ಟು ಸೇರಿಸಿದರೆ ನಿಖರವಾಗಿ 360 ಆಗುತ್ತದೆ. ಒಂದು ವೃತ್ತದ 360 ಡಿಗ್ರಿಗಳ ಪರ್ಫೆಕ್ಟ್ ಮ್ಯಾಚ್ ಇದು. ಖಂಡಿತ. ಈ 360 ಕಿರಣಗಳೇ ನಾಡಿಗಳ ಮುಖಾಂತರ ಪ್ರಾಣಶಕ್ತಿಯನ್ನು ಶರೀರದೊಳಗೆ ಚಕ್ರಾಕಾರದಲ್ಲಿ ಪ್ರಸರಿಸುವಂತೆ ಮಾಡುತ್ತವೆ. ಪರದೇವಿಯ ಪಾದಪದ್ಮಗಳು ಈ ಎಲ್ಲ 360 ಕಿರಣಗಳ ಮೇಲೆ ಅಂದ್ರೆ ಸಹಸ್ರಾರದಲ್ಲಿ ವಿಶ್ರಾಂತಿ ಪಡೆಯುತ್ತಿರುತ್ತಿರ ಎಂಬುದು ತಂತ್ರಶಾಸ್ತ್ರದ ನಂಬಿಕೆ. ಅದ್ಭುತ. ಆದ್ರೆ ಇಲ್ಲಿ ಶಂಕರಾಚಾರ್ಯರು ಒಂದು ಅದ್ಭುತವಾದ ಬದಲಾವಣೆ ಮಾಡಿದ್ದಾರೆ. ಕೆಳಗಿನಿಂದ ಚಕ್ರಗಳನ್ನು ಎಣಿಸುವಾಗ ಮೂಲಾಧಾರದ ನಂತರ ನೇರವಾಗಿ ಮಣಿಪೂರಕ ಚಕ್ರವನ್ನು ಇಟ್ಟಿದ್ದಾರೆ, ಆಮೇಲೆ ಸ್ವಾಧಿಷ್ಠಾನ ಚಕ್ರವನ್ನು ಇಟ್ಟಿದ್ದಾರೆ. ಅಂದ್ರೆ ಸ್ವಾಧಿಷ್ಠಾನ ಮತ್ತು ಮಣಿಪೂರಕ ಚಕ್ರಗಳ ಸ್ಥಾನವನ್ನು ಅವರು ಅದಲು ಬದಲು ಮಾಡಿದ್ದಾರೆ. ಯಾಕೆ? ನಮ್ಮ ಭೌತಿಕ ಶರೀರದ ವಿನ್ಯಾಸದಲ್ಲಿ ಅವುಗಳ ಸ್ಥಾನ ಬೇರೆಯಾಡಿದೆಯಲ್ಲ? ಭೌತಿಕವಾಗಿ ಸ್ಥಾನ ಒಂದೇ ಆದ್ರೂ ಯೋಗಿಗಳು ಅದನ್ನು ಬಳಸುವ ವಿಧಾನದಲ್ಲಿ ವ್ಯತ್ಯಾಸವಿದೆ. ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಕಾರ್ಯಗಳನ್ನು ಪರಿಗಣಿಸಿ ಈ ಬದಲಾವಣೆ ಮಾಡಲಾಗಿದೆ. ಮಣಿಪೂರಕ ಜಲತತ್ವವನ್ನು ಪ್ರತಿನಿಧಿಸುತ್ತದೆ, ಸ್ವಾಧಿಷ್ಠಾನ ಅಗ್ನಿತತ್ವವನ್ನು ಪ್ರತಿನಿಧಿಸುತ್ತದೆ. ಓಕೆ. ಒಬ್ಬ ಸಾಧಕ ತನ್ನ ಆಧ್ಯಾತ್ಮಿಕ ಪಯಣ ಶುರು ಮಾಡಿದಾಗ ಅವನ ಮನಸ್ಸಿನಲ್ಲಿರುವ ಪ್ರಾಪಂಚಿಕ ಆಕರ್ಷಣೆಗಳು, ಲೌಕಿಕ ಆಸೆಗಳನ್ನು ಸುಟ್ಟು ಹಾಕಲು ಮೊದಲು ಅಗ್ನಿತತ್ವದ ಅವಶ್ಯಕತೆ ಇರ್ತದೆ. ಆ ಆಸೆಗಳು ಸುಟ್ಟು ಹೋದ ಮೇಲೆಯೇ ಜಲತತ್ವದ ಶಾಂತತೆ ಮತ್ತು ತಂಪು
ಸಿಗಲು ಸಾಧ್ಯ. ಯಾವ ಮೆಕ್ಯಾನಿಸಂ ಎಲ್ಲಿ ಬೇಕೋ ಅಲ್ಲಿ ಆ ಸ್ವಿಚ್ ಆನ್ ಆಗುವ ತರ್ಕ ಇದು. ಆದುದರಿಂದ ಕಾರ್ಯವೈಖರಿಯ ಆಧಾರದ ಮೇಲೆ ಅಗ್ನಿಯನ್ನು ಮೊದಲು ಇಟ್ಟು ಜಲವನ್ನು ನಂತರ ಇರಿಸಲಾಗಿದೆ. ಎಂತಹ ಅದ್ಭುತವಾದ ಲಾಜಿಕ್! ನಮಗೆಲ್ಲ ನಮ್ಮ ಆಸೆಗಳನ್ನು ಕಂಟ್ರೋಲ್ ಮಾಡುವಲು ಆಗುವುದಿಲ್ಲ ಅಂತ ಒದ್ದಾಡ್ತೇವೆ. ಆದರೆ ಈ ಎನರ್ಜಿ ಸಿಸ್ಟಮ್ ಅನ್ನು ಸರಿಯಾಗಿ ಟ್ಯೂನ್ ಮಾಡಿದರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಫೋಕಸ್ ಬದಲಾಗುತ್ತೆ ಅನ್ನೋದು ಇದರಿಂದ ಅರ್ಥವಾಗುತ್ತೆ. ಹೌದು, ಖಂಡಿತ. ಈ ಎಲ್ಲಾ ಚರ್ಚೆ ಕೇಳುತ್ತಿರುವಾಗ ಸಂಚಿಕೆಯ ಆರಂಭದಲ್ಲಿ ನಾವೆತ್ತಿದ ಆ ಮೊದಲ ಪ್ರಶ್ನೆಗೆ ಈಗ ನೇರವಾದ ಉತ್ತರ ಸಿಗುತ್ತಿದೆ. ಪುರಾಣಗಳಲ್ಲಿ ಶ್ರೀಕೃಷ್ಣನಿಗೆ 16,000 ಪತ್ನಿಯರು ಅಥವಾ ಗೋಪಿಕೆಯರಿದ್ರು ಅನ್ನೋ ಕಥೆ ಇದೆಯಲ್ಲ, ಬಹಳ ಜನ ಇದನ್ನ ಕೇವಲ ಕಥೆಯಾಗಿ ನೋಡ್ತಾರೆ ಅಥವಾ ತಪ್ಪಾಗಿ ವಿಮರ್ಶೆ ಮಾಡ್ತಾರೆ. ನಿಜ, ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಆದರೆ ಗಾಯತ್ರಿ ಚೈತನ್ಯವು ಬಿಚ್ಚಿಡುವ ರಹಸ್ಯ ಕೇಳಿದ್ರೆ ರೋಮಾಂಚನವಾಗುತ್ತದೆ. ಆ 16,000 ಗೋಪಿಕೆಯರು ಬೇರ್ಯಾರೂ ಅಲ್ಲ, ಅವರು ನಮ್ಮ ದೇಹದ ಎಡ ಮತ್ತು ಬಲಭಾಗದಲ್ಲಿ ಹರಡಿಕೊಂಡಿರುವ ನಾಡಿಗಳೇ ಆಗಿದ್ದಾರೆ. ಸರಿಯಾಗಿ ಹೇಳಿದ್ರಿ. ಎಡಭಾಗದ ಇಡಾನಾಡಿಯ ಕಡೆಯಿರುವ 16,000 ನಾಡಿಗಳು ಮತ್ತು ಬಲಭಾಗದ ಪಿಂಗಳಾ ನಾಡಿಯ ಕಡೆಯಿರುವ 16,000 ನಾಡಿಗಳು ಎರಡೂ ಸೇರಿದ್ರೆ 32,000 ಪ್ರಮುಖ ನಾಡಿಗಳಾಗುತ್ತವೆ. ಮಧ್ಯದಲ್ಲಿರುವ ಕೇಂದ್ರ ಬಿಂದುವೇ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿಯೇ ಶ್ರೀಕೃಷ್ಣ. ಎಂತಹ ಸುಂದರವಾದ ರೂಪಕ! ಹೌದು, ಮತ್ತು ಅದರ ಸುತ್ತಮುತ್ತ ಈ ಶಕ್ತಿಯನ್ನು ಆಕರ್ಷಿಸಿಕೊಂಡು 360 ಡಿಗ್ರಿಗಳಲ್ಲಿ ನರ್ತಿಸುವ ನಾಡಿಗಳೇ ಆ ಗೋಪಿಕೆಯರು. ನಮ್ಮ ಪ್ರಾಚೀನರು ಈ ಗಹನವಾದ ಶರೀರ ವಿಜ್ಞಾನವನ್ನು, ಇಂತಹ ಸಂಕೀರ್ಣವಾದ ತಂತ್ರಶಾಸ್ತ್ರವನ್ನು ಸಾಮಾನ್ಯ ಜನರಿಗೂ ಸುಲಭವಾಗಿ ನೆನಪಿನಲ್ಲಿ ಉಳಿಯುವಂತೆ ಪುರಾಣ ಕಥೆಗಳ ಮೂಲಕ ಹೆಣೆದಿದ್ದಾರೆ. ಇದನ್ನ ಕೇಳಿದ್ಮೇಲೆ ನಮ್ಮ ಶರೀರದ ಬಗ್ಗೆ ನಮ್ಗಿರುವ ಗ್ರಹಿಕೆಯೇ ಬದಲಾಗ್ತದೆ ಅಲ್ವಾ? ಕೇವಲ ಬೋನ್ಸ್, ಬ್ಲಡ್ ಮತ್ತು ಮಸಲ್ಸ್ ಬಗ್ಗೆ ಮಾತ್ರ ನಾವು ತಲೆಕೆಡಿಸ್ಕೊಳ್ತೇವೆ. ಆದರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಚಕ್ರಗಳು, ಶಿವ ಅಥವಾ ವೈಶ್ವಿಕ ಚೈತನ್ಯ ಸ್ವರೂಪದ ಕುಂಡಲಿನಿ ಶಕ್ತಿಗಳು ಮತ್ತು ಆ 72,000 ನಾಡಿಗಳು ಕೇವಲ ಆಧ್ಯಾತ್ಮಿಕ ನಿಘಂಟಿನಲ್ಲಿರುವ ಪದಗಳಲ್ಲ. ಖಂಡಿತ ಅಲ್ಲ. ಅವು ನಮ್ಮ ನರಮಂಡಲ, ನಮ್ಮ ಹಾರ್ಮೋನ್ಗಳು ಮತ್ತು ನಮ್ಮ ಗ್ರಂಥಿಗಳ ಕಾರ್ಯಚಟುವಟಿಕೆಗಳನ್ನು ನಡೆಸುವ ನಿಖರವಾದ ಲೈವ್ ಮ್ಯಾಪ್. ಸೌ ಅನಿತಾ ಅರವಿಂದ್ ಸರಾಫಾ ಅವರು ಗಾಯತ್ರಿ ಚೈತನ್ಯದಲ್ಲಿ ಈ ಅದ್ಭುತ ವಿಜ್ಞಾನವನ್ನು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮುಂದಿಟ್ಟಿದ್ದಾರೆ. ಹೌದು, ನಾವು ನಮ್ಮ ಭೌತಿಕ ದೇಹವನ್ನು ನೋಡಿಕೊಳ್ಳುವಷ್ಟೇ ಕಾಳಜಿಯಿಂದ ಈ ಅಗೋಚರ ಶಕ್ತಿಯ ಹೆದ್ದಾರಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಆ ಕಂಪನಗಳ ಸ್ತರಗಳನ್ನು ಅರಿತುಕೊಂಡರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಅನೇಕ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಬಹುದು. ನಮ್ಮ ಇಂದಿನ ಚರ್ಚೆ ಮುಗಿಸುವ ಮುನ್ನ ಆಸಕ್ತರೆಲ್ಲರಿಗೂ ಕಾಡುವ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಟ್ಟು ಹೋಗ್ತೇನೆ. ನಮ್ಮ ದೇಹದಲ್ಲಿ 72,000 ನಾಡಿಗಳ ಬೃಹತ್ ಮಹಾ ಹೆದ್ದಾರಿಗಳಿವೆ ಮತ್ತು ಅವು ನಿರ್ದಿಷ್ಟ ಕಂಪನಾಂಕದಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಂತಾದರೆ, ಇಂದಿನ ಒತ್ತಡದ ಬದುಕಿನಲ್ಲಿ ನಾವು ಪ್ರತಿದಿನ ಅನುಭವಿಸುವ ವಿಪರೀತ ಆಯಾಸ, ವಿವರಿಸಲಾಗದ ಖಿನ್ನತೆ ಅಥವಾ ಕಾರಣವೇ ಇಲ್ಲದ ಮಾನಸಿಕ ಒತ್ತಡ, ಇವೆಲ್ಲವೂ ಕೇವಲ ಈ ಕಣ್ಣಿಗೆ ಕಾಣದ ಶಕ್ತಿಯ ಹೆದ್ದಾರಿಗಳಲ್ಲಿ ಉಂಟಾಗುವ ಒಂದು ಟ್ರಾಫಿಕ್ ಜಾಮ್ ಆಗಿರಬಹುದೇ? ಈ ಭೌತಿಕ ದೇಹದ ಹಿಂದಿರುವ ಶಕ್ತಿಯ ಜಾಲವನ್ನು ಸರಿಪಡಿಸಿಕೊಂಡರೆ, ಆ ಟ್ರಾಫಿಕ್ ಜಾಮನ್ನು ಕ್ಲಿಯರ್ ಮಾಡಿದರೆ, ನಾವೆಲ್ಲರೂ ನಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಸಾಧ್ಯವೇ? ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ತಾವು ಕೇಳ್ಕೊಳ್ಬೇಕಾದ ಅಂತಿಮ ಪ್ರಶ್ನೆ.